ಮುಗಿಲು ಮುಟ್ಟಿದ ಮೃತ ರಂಜಿತಾ ತಾಯಿಯ ಆಕ್ರಂದನ. ಕೇರಳ ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಮುಂದೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಅವರ ಕುಟುಂಬದವರು. ಸಾಂತ್ವನವನ್ನು ಹೇಳಲಿಕ್ಕೆ ಹೋಗಿದ್ರು ಕೇರಳದ ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಅವರು. ಈ ಸಂದರ್ಭದಲ್ಲಿ ಅವರ ಕಣ್ಣೀರನ್ನ ನೋಡಬೇಕು. ಪಾಪ ಇಬ್ಬರು ಮಕ್ಕಳು ರಂಜಿತಾ ಮಗಳನ್ನ ಬಿಗಿದಪ್ಪಿ ಸಾಂತ್ವನವನ್ನು ಹೇಳಿದ್ದಾರೆ ವೀಣಾ ಜಾರ್ಜ್. ಕೇರಳದ ಪುಲ್ಲಾಡ್ನಲ್ಲಿರುವಂಥ ನರ್ಸ್ ರಂಜಿತಾ ಮನೆ. ಲಂಡನ್ ಆಸ್ಪತ್ರೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ರಂಜಿತಾ. ಮನೆ ಕಟ್ಟುವ ಕನಸನ್ನ ಹೊತ್ತು ಲಂಡನ್ನಲ್ಲಿದ್ದರು ರಂಜಿತಾ ಅವರು. ಲಂಡನ್ನಲ್ಲಿ ನರ್ಸ್ ಕೆಲಸವನ್ನು ಮಾಡ್ತಾ ಇದ್ರು. ಇಬ್ಬರು ಮಕ್ಕಳು, ಅವರನ್ನು ಕೂಡ ಚೆನ್ನಾಗಿ ಓದಿಸ್ಬೇಕಲ್ವಾ, ಅವ್ರನ್ನು ಚೆನ್ನಾಗಿ ಓದಿಸ್ಬೇಕು, ಒಂದು ಮನೆಯನ್ನ ಚೆನ್ನಾಗಿ ಕಟ್ಟಬೇಕು ಅನ್ನುವಂಥ ಕನಸನ್ನ ಹೊತ್ತು ಲಂಡನ್ನಲ್ಲಿ ಹೋದ್ರು. ಫ್ಯಾಮಿಲಿಯನ್ನೆಲ್ಲ ಬಿಟ್ಟು ಲಂಡನ್ನಲ್ಲಿ ಅವ್ರ ಕೆಲಸವನ್ನು ಮಾಡ್ತಾ ಇದ್ರು. ತಾಯಿಯನ್ನ ಅಗಲಿದಂಥ ನರ್ಸ್ ರಂಜಿತಾ ಮಕ್ಕಳನ್ನ ನೋಡ್ಲಿಕ್ಕೆ ಲಂಡನ್ನಿಂದ ಬಂದಿದ್ರು. ಓಣಂ ಹಬ್ಬಕ್ಕೆ ಅಂತ ವಾಪಸ್ ಬರ್ತೀನಿ ಅಂತ ಹೇಳಿ ಹೋದಂಥವ್ರು ನಿನ್ನೆ ಲಂಡನ್ಗೆ ಏರ್ ಇಂಡಿಯಾ ವಿಮಾನದಲ್ಲಿ ಪ್ರಯಾಣವನ್ನ ಬೆಳೆಸಿದ್ರು. ನೋಡಿ, ಈಗ ಅವ್ರನ್ನ ನೋಡಿ ಅಟ್ಲೀಸ್ಟ್ ಅವ್ರು ನೋಡಾದ್ರೂ ಕೊನೆದಾಗ ಕಣ್ಣೀರ ಹಾಕನ ಅಂದ್ರೆ ಅವ್ರ ಮೃತದೇಹ ಇಲ್ಲ, ಅವ್ರ ಮೃತದೇಹನೂ ಕೂಡ ಸಿಕ್ಕಿಲ್ಲ. ಆ ವೀಣಾ ಜಾರ್ಜ್ ಅವ್ರನ್ನ ತೋರಿಸ್ತಾ ಇದೀವಿ ನಿಮ್ಗೆ. ಕೇರಳದ ಸಚಿವೆ, ಆರೋಗ್ಯ ಸಚಿವೆ ಅವರ ಕುಟುಂಬದವರಿಗೆ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ. ಅವ್ರ ತಾಯಿ ನೋಡಿ ಅಲ್ಲಿ ಹಾಸಿಗೆ ಮೇಲೆ ಮಲಗಿದ್ದಾರೆ, ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಆ ಕುಟುಂಬದ ಆಧಾರ ಸ್ತಂಭ ಆಗಿದ್ದಂಥವ್ರು ರಂಜಿತಾ ಅವರು. ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣ, ಡಾಕ್ಟರ್ ಪ್ರತೀಕ್ ಜೋಶಿ ಸೇರಿ 5 ಸಾವನ್ನಪ್ಪಿದರು. ಟೋಟಲಿ 265 ಜನ, ಅದರಲ್ಲಿ ಡಾಕ್ಟರ್ ಪ್ರತೀಕ್ ಕುಟುಂಬ 5 ಜನ ಇದ್ರು. ಆ ಒಂದು ಫೋಟೋ ನೀವು ನೋಡ್ತಾ ಇರ್ಬೋದು. ಒಂದು ಕುಟುಂಬ ಸೆಲ್ಫಿಯನ್ನ ತೆಕ್ಕೊಂಡು ಹಾಕೊಂಡಿರುವಂಥದ್ದು. 3 ಮಕ್ಕಳು ಮತ್ತೆ ಗಂಡ ಹೆಂಡತಿ. ರಾಜಸ್ಥಾನ ಮೂಲದ ಡಾಕ್ಟರ್ ಪ್ರತೀಕ್ ಜೋಶಿ. ಪ್ರತೀಕ್ ಬಗ್ಗೆ ಯಾದಗಿರಿಯ ಸ್ನೇಹಿತ ಪ್ರಶಾಂತ್ ಮಾತನಾಡಿದ್ದಾರೆ. ನ್ಯೂಸ್ 18 ಜೊತೆ ಪ್ರಶಾಂತ್ ಬಾಸುತ್ಕರ್ ಮಾತನಾಡಿದ್ದಾರೆ. ಲಂಡನ್ನಲ್ಲಿ ಸೆಟಲ್ ಆಗಬೇಕು ಅಂದುಕೊಂಡಿದ್ದಂಥ ಪ್ರತೀಕ್, ಅಲ್ಲೇ ಕೆಲಸವನ್ನು ಮಾಡ್ತಾ ಇದ್ರು ಅವರು. ಪ್ರತೀಕ್ ಲಂಡನ್ನಲ್ಲಿ 5 ವರ್ಷಗಳಿಂದ ವೈದ್ಯರಾಗಿದ್ದಂಥ ಪ್ರತೀಕ್ ಜೋಶಿ. ರಾಜಸ್ಥಾನದ ಬಾನಸ್ವಾಲ ನಿವಾಸಿ ಪ್ರತೀಕ್ ಜೋಶಿ. ಪ್ರತೀಕ್ ಪತ್ನಿ ಉದಯಪುರ್ನಲ್ಲಿ ಡಾಕ್ಟರ್ ಆಗಿದ್ರು. ನೋಡಿ ಇವ್ರ ದುರಂತ ಹೆಂಗಿದೆ ಅಂದರೆ, ಇವರು 5 ವರ್ಷದಿಂದ ಲಂಡನ್ನಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು ಪ್ರತೀಕ್ ಅವರು. ಅವ್ರ ಪತ್ನಿ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು, ಡಾಕ್ಟರ್ ಆಗಿದ್ರು. ಅವ್ರ ಪತ್ನಿನೂ ಕೂಡ, ಪ್ರತೀಕ್ ಪತ್ನಿ ಉದಯಪುರದಲ್ಲಿ ಡಾಕ್ಟರ್ ಆಗಿದ್ರು. ಅವರ ವೈದ್ಯ ಹುದ್ದೆಗೆ ರಾಜೀನಾಮೆ ಕೊಡಿಸಿ ಲಂಡನ್ನಲ್ಲಿ ಅವರು ಸೆಟ್ಲ್ ಆಗಿಕ್ಕೆ ಹೊರಟಿದ್ರು, ಅಲ್ಲಿ ಮಕ್ಕಳನ್ನ ಓದಿಸ್ಲಿಕ್ಕೋಸ್ಕರ. ಆದರೆ ನೋಡಿ ಅವ್ರ ಕನಸೆಲ್ಲ ಮಣ್ಣಾಗೋಯ್ತು. ಎಲ್ಲರೂ, ಅವರ ಇಡೀ ಕುಟುಂಬ ಸರ್ವನಾಶ ಆಗೋಯ್ತು. ಇನ್ನು ಅಹಮದಾಬಾದ್ ವಿಮಾನ ದುರಂತದಲ್ಲಿ 3 ಮಕ್ಕಳು ಹಾಗೂ ಪತ್ನಿ ಸಮೇತ ಮೃತಪಟ್ಟಂತ ಡಾಕ್ಟರ್ ಪ್ರತೀಕ್ ಓದಿದ್ದು ಬೆಳಗಾವಿಯ KLE ಮೆಡಿಕಲ್ ಕಾಲೇಜ್ನಲ್ಲಿ. ಪ್ರತೀಕ್ ಬಗ್ಗೆ ಪ್ರಿನ್ಸಿಪಲ್ ಡಾಕ್ಟರ್ ನಿರಂಜನ ಮಹಾಂತ ಶೆಟ್ಟಿ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಅವ್ರು ಏನು ಹೇಳಿದ್ರು ಕೇಳೋಣ. ವಿಮಾನದಲ್ಲಿ ಪ್ರಯಾಣಿಸಿದಂತಹ ಪ್ರತೀಕ್ ಅಂತಕ್ಕಂಥ ವೈದ್ಯರೊಬ್ಬರು ಲಂಡನ್ಗೆ ಪ್ರಯಾಣಿಸಿದ್ರು. ಕುಟುಂಬ ಸಮೇತವಾಗಿ ಅವರು ಪ್ರಯಾಣಿಸುವ ಸಂದರ್ಭದಲ್ಲಿ ಒಂದು ಘಟನೆಯಲ್ಲಿ ಮೃತಪಟ್ಟು ಬೆಳಗಾವಿಯ JNMC ಕಾಲೇಜಿನಲ್ಲಿ MBBS ಓದಿದ್ರು ಅಂತಕ್ಕಂಥ ಮಾಹಿತಿ ಇರತಕ್ಕಂಥದ್ದು. ಬೆಳಗಾವಿಯ JNMC ಕಾಲೇಜಿನ ಪ್ರಿನ್ಸಿಪಾಲ್ ನಮ್ಮ ಜೊತೆಗಿದ್ದಾರೆ. ಮೇಡಮ್, ಯಾವ ಇಯರ್ ಅಲ್ಲಿ ಅವರು ಓದಿದ್ರು, ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ರು? ಅವರು ಇಲ್ಲೇ 2000ನಲ್ಲಿ MBBS ಜಾಯಿನ್ ಆಗಿದ್ರು. 2005ನಲ್ಲಿ ಪಾಸ್ ಆದರು. ಆಮೇಲೆ ಅವರು ರೇಡಿಯಾಲಜಿ ಕೋಲಾರ್ ಮೆಡಿಕಲ್ ಕಾಲೇಜಿಂದ ಮಾಡಿದ್ರು. 21ನಲ್ಲೇ ಲಂಡನ್ಗೆ ಹೋದರು ಅವರು. ಅಲ್ಲೇ ಮುಂದಿನ ಕಲಿತು ಅಲ್ಲೇ ಸೆಟ್ಲ್ ಆಗೋರಿದ್ರು. ಡರ್ಬಿ ಅಂತ ಊರಿನಲ್ಲಿ ರೇಡಿಯಾಲಜಿ ಕನ್ಸಲ್ಟೆಂಟ್ ಅಂತ ಜಾಯಿನ್ ಆಗಿದ್ರಲ್ಲಿ. ಈಗ ಬಂದು ತಮ್ಮ ಕುಟುಂಬ, ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕಂತ ಹೇಳಿ ಬಂದಿದ್ದರು. ಪಾಪ ನಿನ್ನೆ ಏರ್ ಕ್ರ್ಯಾಶ್ನಲ್ಲಿ, ಆ ದುರ್ಘಟನೆಯಲ್ಲಿ ಪೂರಾ ಕುಟುಂಬವೇ ನಾಶ ಆಯಿತು. ಇದನ್ನು ಕೇಳಿ ಬಹಳ ದುಃಖ ಆಯಿತು. ನಿನ್ನೆ ಗೊತ್ತಾಗಿದ್ದು ನಮಗೆ, ಇವ್ರ ಪ್ರತೀಕ್ ಜೋಶಿ ನಮ್ಮ ಸ್ಟೂಡೆಂಟು. ಆಮೇಲೆ ಅವ್ರ ಫೋಟೋ ನೋಡಿದ್ರಂತೂ ಬಹಳ ಕೆಟ್ಟ ಅನ್ನಿಸ್ತಾ ಇದೆ. ಯಾಕಂದ್ರೆ ಇಷ್ಟು ಕಳಕಳಿಯಿಂದ, ಇಷ್ಟು ಉತ್ಸಾಹದಿಂದ ಅವರು ಲಂಡನ್ಗೆ ಹೋಗ್ತಾ ಇದ್ರು. ಯಾಕಂದ್ರೆ ಅವ್ರ ಕುಟುಂಬ ಎಲ್ಲರೂ ಕೂಡಿ ಹೋಗ್ತಾ ಇದ್ರು ಅಂದಮೇಲೆ ಉತ್ಸಾಹ ಇರೋದೇ, ಅದು ಖುಷಿಲೇ ಹೋಗ್ತಾ ಇದ್ರು. ಈ ಥರ ಅವರ ಕುಟುಂಬವೇ ನಾಶ ಆಗ್ತದಂತ ಯಾರೂ ಕನಸಿನಲ್ಲಿ ಸುಧಾ ನೆನೆಸ್ಕೊಂಡಿರಕ್ಕಿಲ್ಲ. ಈ ಥರ ಯಾವಾಗಾದ್ರೂ ಮಾತಾಡಿದ್ರ ಎಜುಕೇಶನ್ ಆದ್ಮೇಲೆ? ಅವಾಗ ನಾನು ಹಾರ್ಡ್ ವರ್ಕಿಂಗ್ ಸಿನ್ಸಿಯರ್ ಇದ್ದ. ಆಮೇಲೆ ಬಹಳ ಜೋವಿಯಲ್, ಎಲ್ಲರ ಜೊತೆಗೆ ಹೊಂದ್ಕೊಂಡು ಹೋಗೋದು, ಮಾಡೋದು, ಎಲ್ಲರಿಗೂ ಸಹಾಯ ಮಾಡೋದು, ಹೆಲ್ಪ್ ಮಾಡೋದು. ಯಾಕಂದ್ರೆ ನಮ್ಮ ಮೆಡಿಕಲ್ನಲ್ಲಿ ಬಹಳ ಡಿಸ್ಕಷನ್ ಅದು ಆಗ್ತಿರ್ತೈತಿ. ಸೊ ಆ ಥರ ಬಹಳ ಒಳ್ಳೆ ಹುಡುಗಿದ್ದ ನಾವು. ಅಂದರೆ ಎಷ್ಟು ಉತ್ಸಾಹದಿಂದ ಖುಷಿಲೇ ಹೋಗ್ತಾ ಇದ್ರು. ಪೂರ ಕುಟುಂಬ ನೋಡಿದ್ರೆ ನಗ್ನಗ್ತಾ ಹೋಗ್ತಾ ಇದ್ರು.